ಅಲ್ಲಿ ಅದೇನೋ 100 ಶವ ಹೂತಿದಾರಂತೆ ಆರೋಪ. 100? ಹಲೋ. ಓಕೆ, ಆಲ್ ರೈಟ್. ಒಂದೆರಡು ದಿನದಲ್ಲಿ ತನಿಖೆ ಆರಂಭವಾಗುವುದು. SIT ತನಿಖೆ ಆಗಿದೆ, SIT ರಚನೆ ಆಗಿದೆ ನಿನ್ನೆ. ಇವತ್ತು ಸರ್ಕಾರದ ಮಟ್ಟದಲ್ಲಿ ಒಂದು ಸಭೆಗಳನ್ನೆಲ್ಲ ಮಾಡಿಕೊಂಡಿದ್ದಾರೆ. ದಟ್ಸ್ ಓಕೆ. ಆಯಿತು. ಆಮೇಲೆ ಕೋರ್ಟ್ಗೆ ವ್ಯಕ್ತಿಯೊಬ್ಬರು ಹೇಳಿಕೆ ಕೊಟ್ಟಿದ್ದಾರೆ. ಸೊ ಈಗ ಈ ವ್ಯಕ್ತಿ ಹೇಳಿಕೆಯ ಆಧಾರದ ಮೇಲೆ 106 ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರಾ ಎಲ್ಲರೂ? ಆ ವ್ಯಕ್ತಿಯ ದೂರಿನಲ್ಲಿರುವಂಥ ದೂರೇ. ಸೊ ಅವ್ರು ಹೇಳಿರೋ ಆಧಾರದ ಮೇಲೆ ಅದು 106 ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರಾ? ಓಕೆ. ಈಗ ನೋಡೋಣ, ಯಾರನ್ನೂ ಟಾರ್ಗೆಟ್ ಮಾಡಲ್ಲ ಅಂತೇನೆ. MB ಪಾಟೀಲು, ಇನ್ನೊಬ್ಬರು ಮತ್ತೊಬ್ಬರು ಎಲ್ಲ. ಧರ್ಮಸ್ಥಳದ ಮಂಜುನಾಥ ದೇಗುಲ ಆಡಳಿತ ಮಂಡಳಿ ಅವರು ಕೂಡ ಅದನ್ನು ವೆಲ್ಕಮ್ ಮಾಡಿದಾರಂತೆ. ಆಯಿತು. ಆಮೇಲೆ ಓಕೆ, ಪ್ರಾಮಾಣಿಕವಾಗಿ ನಡೀಲಿ, ಅದು ಸತ್ಯ ಹೊರಬರಲಿ, ಡ್ಯಾಶು 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 ಅಂತ. ಎಸ್, ಬಹಳ ಜನ ಆ ಭಾಗದಲ್ಲಿ ಇರ್ತಕ್ಕಂಥವರು, ಪ್ರಗತಿಪರ ಚಿಂತಕರು, ಆ ಭಾಗದಲ್ಲಿ ಜನ ಸಮುದಾಯ ಅವರೆಲ್ಲ ಸೇರಿ ಒತ್ತಾಯ ಮಾಡಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಿಮಗೆ ಸಮಾಜದ ಭಯ ಇಲ್ಲ, ಆ ಗಂಡನ ಭಯ ಇಲ್ಲ, ಸ್ನೇಹದ ಭಯ ಇಲ್ಲ. ಅದನ್ನ ತನಿಖೆ ಮಾಡಿ ಆಗಿದೆ ಆಗಿಲ್ಲ ಅನ್ನೋದು ಗೊತ್ತಾಗಬೇಕಲ್ಲ. ಹಾಗಾಗಿ ಅದರ ತನಿಖೆ ಆದೇಶ ಮಾಡಿದ್ದೇವೆ. ಏನೂ ಇಲ್ಲ ಅಂತಾದರೆ ಯಡಿಯೂರಪ್ಪನವರು ಹೇಳಿದಾಗೆ ಏನೂ ಇಲ್ಲ ಅಂತೇಳಿ ಸಮಾಜಕ್ಕೆ ತಿಳಿಸ್ಬೋದು ನಾವು. ಪರ ವಿರೋಧ ಎಲ್ಲ ನಡೀತಾ ಇತ್ತು. ಈಗ ಅದನ್ನ ಹೋಮ್ ಮಿನಿಸ್ಟರ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಒಳ್ಳೆ ಹಿರಿಯ ಅನುಭವ ಆಫೀಸರ್ಸ್ನೇ ಹಾಕಿದ್ದಾರೆ, ಇದನ್ನ ತನಿಖೆ ಮಾಡ್ತಾರೆ. ಈಗ BJP ಅವರು ಏನು ಇಂಥ ದೂರುಗಳು ಬಂದಮೇಲೆ ಸ್ವಲ್ಪ ಗಂಭೀರ ಸ್ವರೂಪದೂ ಆಗಿದಾವೆ. ನ್ಯಾಷನಲ್ ಲೆವೆಲ್ ಇವತ್ತು ಸಹ ಇದು ಆದಮೇಲೆ ಹೀಗಾಗಿ SIT ರಚನೆ ಮಾಡಿದ್ವಿ. ಆಕ್ಚುಲಿ ಗಾಂಡೂಗಿರಿ ಅಂತ ಹೇಳಿದ್ರಲ್ಲ, ಅವ್ರು ಗಂಡ್ಸಾಗಿರಿ, ಇವತ್ತು ಬಿಡಕ್ಕೆ ಹೇಳ್ರಿ ಅದನ್ನ. ಧರ್ಮಸ್ಥಳ ಕ್ರೈಮ್ಗೆ ನ್ಯಾಷನಲ್ಲು, ಸ್ಟೇಟು, ಲೋಕಲ್ಲು ಅಂತಿಲ್ಲ, ಎಲ್ಲ ಲೆವೆಲ್ಲು ಒಂದೇ. ಕ್ರೈಮೇ. ನಮ್ಮ ಎಂಜಲು, ನಮ್ಮ ಉಚ್ಚೆ ಕುಡ್ದು ನಮ್ಮ ಹೇಳ್ತೀನಿ ಬದುಕುದು ನನ್ನ ಮಕ್ಕಳು. ನೀವು ಮರ್ಡ್ರು ನ್ಯಾಷನಲ್ ಲೆವೆಲಲ್ಲಿ ಬಂದು ತನಿಖೆ ಆಗಬೇಕು, ಸ್ಟೇಟ್ ಲೆವೆಲಲ್ಲಿ ಬಂದ್ರೆ ಆಗಬೇಕು, ಪಂಚಾಯತಿ ಲೆವೆಲಲ್ಲಿ ಬಂದ್ರೆ ಆಗಬಾರ್ದು. ಅದು ಹಿಂಗಿಲ್ಲ. ನಂಬರ್ 2, ದೂರು ಬಂದಾಗ ತನಿಖೆ ಆಗಬೇಕಾದ್ದು ಸರಿ, ನೀವು ಮಾಡಿದ್ದೀರಿ. ಈಗ SIT ವಿಲ್ ಹ್ಯಾವ್ ಟು ಇನ್ವೆಸ್ಟಿಗೇಟ್ ಆ್ಯಂಡ್ ಚೆಕ್ ಹೌ ಇಸ್ ಇಟ್ ಪಾಸಿಬಲ್ ಅಂತ. ಯಾಕಂದರೆ ಇದರಲ್ಲಿ ಗೋಜಲು ಆಗಬಹುದಾದ್ದು ಇಷ್ಟೇ ಅಂತ ಅನ್ಸತ್ತೆ, ಇನ್ನೇನು ಅದಕ್ಕಿಂತ ದೊಡ್ಡದಾಗತ್ತೆ ಅಂತ ಅನಿಸಿಲ್ಲ ನನಗೆ. ದೇವರು ಸಾರ್ ಸಿದ್ದರಾಮಯ್ಯ, ಯಪ್ಪ 100ಕ್ಕೆ 100 ದೇವರು ಸಾರ್ ಅವರಲ್ಲಿ. 20-25 ವರ್ಷಗಳ ಕಥೆಯನ್ನು ರೀಲ್ ಡೂ ಮಾಡಕ್ಕೆ ಬರ್ತಾ ಇದ್ದಾರೆ ಯಾರೋ, ಯಾರೋ ದೂರದಾರರೋ ಯಾರೋ. ನಮ್ಮ ಅಪ್ಪನಿಗೆ ನಾನು ಹುಟ್ಟಿಲ್ಲ ಕಂಡ್ರೆ ನೋಡ್ರೆ ನೀವು ಇಷ್ಟು ಜನ ಅಲ್ಲ, ನಂದಿಲ್ಲ ಕಿತ್ಕೋಬೇಕು. ಅವ್ರು ಯಾರು, ಸಂಬಂಧ ಏನು, ಮತ್ತು ಅವ್ರು ಯಾಕೆ ಸೈಲೆಂಟ್ ಇದ್ರು? ಆಬ್ವಿಯಸ್ಲಿ ಅದು ಭಯ, ಒತ್ತಡ, ಆಮಿಷ ಇವೆಲ್ಲ ಇರಬಹುದು. ಈ ಜನರಲ್ ಸ್ಟೇಟ್ಮೆಂಟ್ಸ್ ಬರುತ್ತೆ ಅಲ್ಲಿ. ನೀವು ಒಟ್ಟಿಗೆ ಅಂತಂದ್ರಿ ಸರ್, ಒಂದಿನ ತಿನ್ನಿ ಹೋಗಿ ನೀವೇ ಕಣ್ಣು ಉಣ್ಬೇಕು. ಹಾಗಾಗಿ ನಮ್ಗೆ ಆಗಲಿಲ್ಲ ಅದನ್ನು ಹೇಳೋಕ್ಕೆ. ಡ್ಯಾಶ್ ಸ್ಟಿಲ್ ಕ್ವಶನ್ಸು ನನಗೆ ಅದು ನಿನ್ನೆ ನಾನು ನ್ಯೂಸಲ್ಲಿ ಹೇಳ್ತಿದ್ರಿಂದ, ಇದು SIT ಆಗಿದ್ದರಿಂದ ಇದನ್ನು ಹೇಳ್ತಾ ಇದ್ದೀನಿ. ನನಗೆ ಅವಾಗ ಅನಿಸಿದ್ದು ಒಂದು, ಎಟ್ ಎನಿ ಕಾಸ್ಟ್ ಈ ಹೋರಾಟದಲ್ಲಿ ಹಿಂದೂ ಧಾರ್ಮಿಕ ಆಸ್ತಿಗಳನ್ನು ಬುಡಮೇಲು ಮಾಡುವಂತಹ ಪ್ರಯತ್ನಗಳಿಗೆ ಇಂಥವುಗಳನ್ನು ಬಳಸ್ಕೊಳ್ಳುವಂತಹ ದುಷ್ಟಶಕ್ತಿಗಳು ಯಾವಾರು ಕಾಣಿಸಿದ್ರೆ ಅದನ್ನು ವಿರೋಧ ಮಾಡಬೇಕಾಗತ್ತೆ, ಮಾಡೇ ಮಾಡ್ತಾರೆ. ಯಾಕಂದರೆ ಧರ್ಮಸ್ಥಳದ ನಂಬಿಕೆಗಳು ಇದು ಬೇರೆ, ಅಥವಾ ಅದರ ಪರಿಸರದಲ್ಲಿ ನಡೆದಿರಬಹುದಾದ ಇನ್ನಿತರ ಚಟುವಟಿಕೆಗಳು ಬೇರೆ, ಎರಡು ಬೇರೆ. ನೆನಪಿಟ್ಕೊಳ್ಳಿ, ಅಂತಹ ಲಕ್ಷಣಗಳು ಕಾಣಿಸ್ತಾ ಇವೆ ಸಣ್ಣ ಪುಟ್ಟದಾಗಿ. ಓಕೆ, ಒಮ್ಮೊಮ್ಮೆ ಏನಾಗತ್ತೆ, ಬಹುಸಂಖ್ಯಾತ ಸಮುದಾಯದಲ್ಲಿ ಇತರ ಧರ್ಮೀಯರು ವಿಪರೀತ ಆಸಕ್ತಿ ತಗೊಂಡು ಇನ್ನೊಂದು ಧರ್ಮದ ವಿಚಾರದಲ್ಲಿ ಒಳಕ್ಕೆ ಬಂದಾಗ ಸಮಸ್ಯೆಗಳಾಗಬಹುದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಬರಬಾರ್ದು ಅಂತಿಲ್ಲ ಅಂತ ನಾನು ಹೇಳಿಲ್ಲ, ಬಟ್ ಆಗಬಹುದು, ಅದು ಸಮಸ್ಯೆ. ಥರ್ಡ್ ಒನ್ ನನಗನ್ಸಿದ್ದು 100-200 ಶವ ಎಲ್ಲ ಅಮೇಝಿಂಗ್ ನಂಬರ್ಸ್. ಅದು ಹೌದು 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 ಓಕೆ, ಅದು ಸಣ್ಣ ಪುಟ್ಟ ನಂಬರ್ ಅಲ್ಲ. ಪ್ಯಾರಲಲ್ಲಿ ಅವು ಮಿಸ್ಸಿಂಗ್ ಕೇಸಸ್ಸು ಇರಬೇಕಾ ಅಂತ ನನಗೆ ಗೊತ್ತಿಲ್ಲ ಅಲ್ಲಿ. ಅಷ್ಟೇ ನಂಬರ್. ಹಾಂ, ಯಾಕಂದರೆ ಸತ್ತಿರೋರು ಯಾರು, ಎಲ್ಲರೂ ಮರ್ಡ್ರೇ ಆಗಿದ್ದರೆ ಅಥವಾ ರೇಪ್ ಆಗಿದ್ದರೆ, ಮರ್ಡರ್ ಆಗಿದ್ದರೆ, ವಾಟ್ ಎವರ್, ಅವ್ರು ಯಾರು ಅಬ್ಬೆಪಾರಿಗಳಾಗಿರ್ಲಿಕ್ಕಿಲ್ಲ ಅನ್ಕೋತೀನಿ.
ಯಾರೋ ಅಪ್ಪನೋ ಅಮ್ಮನೋ ತಾಯಿನೋ ತಂದೆನೋ ಅಣ್ಣನೋ ತಮ್ಮನೋ ಇರಬೇಕಲ್ಲ, ಎಲ್ಲೆಲ್ಲ ಮಿಸ್ಸಿಂಗ್ ಕೇಸ್ ಇರಬೇಕಲ್ಲ. ಹೌದು. ನಂಬರ್ 2, ಎವ್ರಿ ಬೋನ್ ಅಥವಾ ಇನ್ನೊಂದು ಮ್ಯಾಚ್ ಆಗಬೇಕು. ನಾಳೆ DNA ಮಾಡ್ತಾರೆ, ಸೈಂಟಿಫಿಕಲಿ ಆಗಬಹುದು, ಆಗದೇನೂ ಇರ್ಬೋದು. ನನಗೆ ಬೇರೆ ಬೇರೆ ಥರ ಎಲ್ಲ ಏನೋ ಸ್ಮೆಲ್ ಬರ್ತಾ ಇದೆ. ಒಂದೋ ಎರಡೋ ಮರ್ಡರ್ ಅನ್ನೋ ಪರಿಸ್ಥಿತಿಗೆ ಬರಲೂಬಹುದು, ಬರದೇನೂ ಇರ್ಬೋದು, ನನಗೆ ಗೊತ್ತಿಲ್ಲ. ಅದು ರೇಪ್ ಅಂಡ್ ಮರ್ಡರ್ ಅಂತ ಹೆಂಗೆ ಸಾಬೀತು ನಮ್ಮ ಲಾಸ್ಟ್ಲಿ ಅದೆಲ್ಲ ಆಮೇಲೆ ತನಿಖೆ. ಈಗ ನಾನು ನೀವು ತೀರ್ಮಾನ ಕೊಡಕ್ಕೆ ಬರಲ್ಲ, ರೇಪ್ ಅಂಡ್ ಮರ್ಡರ್ ಅಂತಿಲ್ಲ, ಹಂಗಾಗೋದಿಲ್ಲ, ತನಿಖೆ ಇಲ್ಲ, ಬಿಟ್ಬಿಡಿ ಅಂತಾನೆ. ಹಂಗೆ ಬಿಡಕ್ಕಾಗ್ತಾ ಇಲ್ಲ ಇಲ್ಲಿ. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ಮ ಕತೆ? ಓಕೆ, ಏನಯ್ಯ ಆಗಲ್ಲ, ಬಿಡಬೇಡಿ, ನಾಟ್ ನೆಸೆಸರಿ ಆಲ್ಸೋ. ಬಟ್ ಈ ಪ್ರಶ್ನೆಗಳು ಇವೆ. ಈ ಎಲ್ಲದರ ಮಧ್ಯೆ ಇದು ನ್ಯಾವಿಗೇಟ್ ಆಗಬೇಕು ತನಿಖಾ ತಂಡದಲ್ಲಿ. ತನಿಖಾ ತಂಡ ನ್ಯಾವಿಗೇಟ್ ಮಾಡೋವಾಗ ನಾನು ಐ ರಿಪೀಟ್ ಅಂತ ಏನಾದರೂ ಹೇಳಿದ್ರೆ ಐ ಡೋಂಟ್ ಕೇರ್, ಏನು ಮಾಡ್ತೀರಾ ಮಾಡ್ಕೋಗಿ. ಈ ಹೋರಾಟದಲ್ಲಿ ಒಂದಿಷ್ಟು ಜನ ಸಂಬಂಧವಿಲ್ಲದೆ ಧರ್ಮ ಲೇಪನವನ್ನು ಬಹಳ ಸಟಲ್ಲಾಗಿ ಇಂಟೆಲಿಜೆಂಟ್ಲಿ ಒಳಗೆ ತಳ್ಳಿಕೊಂಡು ಬರ್ತಿರೋ ಲಕ್ಷಣಗಳು ಕಾಣಿಸುತ್ತಿದೆ, ಮುಂದುವರೆದು ಕಾಣಿಸಿದರೆ ಅದು ರೆಸಿಸ್ಟ್ ಆಗತ್ತೆ. ಆಗ ನಿಮ್ಮ ಹೋರಾಟ ಹಳ್ಳ ಹಿಡಿಯೋದ್ರಲ್ಲಿ ಅನುಮಾನನೇ ಇಟ್ಕೋಬೇಡಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನೋಡೋಣ ಮುಂದೇನಾಗುತ್ತೆ. ಲೆಟ್ SIT ತನಿಖೆ ಮಾಡಲಿ, ಅವನು ಹೇಳ್ತಿರೋ ಬಾಡಿ ತೆಗೀಲಿ. ಇಟ್ಸ್ ನಾಟ್ ಎ ಜೋಕ್. ಕೋರ್ಟ್ ಟೆಸ್ಟ್ ಟು ಅಪ್ರೂವ್ ಇಟ್. ನಾಳೆ ಯಾರೋ ಒಬ್ಬ ಬಂದು ಈ ಪ್ರದೇಶದಲ್ಲಿ 200 ಬಾಡಿ ಇದೆ ಊತಾಕಿದೀನಿ ಅಂದ್ಬಿಟ್ರೆ ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಫಾರ್ ಎಕ್ಸಾಂಪಲ್ ಅದು ಸ್ಮಶಾನದ ಏರಿಯಾ ಅಲ್ಲಿ ಯಾರೋ ಬಿಡು, ನಾನು ಇಲ್ಲೊಂದು 200 ಬಾಡಿ ಊತಾಕ್ಬಿಟ್ಟಿದ್ದೀನಿ ಸರ್, ಎಲ್ಲ ಮಾಡ್ರು ಸರ್ ಅಂದ್ಬಿಟ್ರೆ ಯಾವಾಗ್ಲಿಂದಪ್ಪ ಅದು 50 yearsಯಿಂದ ಸರ್ ಅಂದ್ಬಿಟ್ರೆ ಸಂಬಡಿ ವಿಲ್ ಹ್ಯಾವ್ ಟು ಟೇಕ್ ಎ ಕಾಲ್. ಕೋರ್ಟ್ ತೊಗೊಳತ್ತೆ ಆ ಕಾಲನ್ನು. ತೊಗೊಳಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ, ಮತ್ತು ತೊಗೋಬೇಕು, ಬೇರೆ ದಾರಿ ಇಲ್ಲ. 80 ಅಂತ ಯಾರು ಒಪ್ತಾರೆ? ಸಾಧ್ಯನಾ? 75 ಸಾಧ್ಯನೇ ಯಾರು ಒಪ್ಪ